ಬಿಗ್ ಬಾಸ್ ಮನೆಯೊಳಗಡೆ ನಿಮಗೆ ತುಂಬ ಅಂದರೆ ಮಂಜು ಅವ್ರನ್ನ ಹೊರತುಪಡಿಸಿದರೆ ಅಷ್ಟೂ ಕಂಟೆಸ್ಟೆಂಟ್ಸ್ಗಳಲ್ಲಿ ಯಾರು ತುಂಬ ಜೆನ್ಯೂನ್ ಜೆಮ್ ಅಂತ ಅನ್ಸುತ್ತೆ? ಹನುಮಂತು. ನಾನು ಕರೆದ ಹನುಮ ಅಂತಾನೆ ಬರುತ್ತೆ, ಹನುಮಂತು. ಒಂದು 70% ಹನುಮಂತ ಬಗ್ಗೆ ಪಾಸಿಟಿವ್ ಇದೆ. ನಿಮಗೆ ಹನುಮಂತಲ್ಲಿ ಏನು ಗುಣ ಇಷ್ಟ ಆಗಿದ್ದು? ಅವನ ವ್ಯಕ್ತಿತ್ವನೇ. ಅವನೇನು ತುಂಬ ಎಲ್ಲ ಯೋಚನೆ ಮಾಡಲ್ಲ, ಚೆನ್ನಾಗಿ ಆಡಬೇಕು ಅಂತ ಆಡ್ತಾನೆ. ಆ ಯೋಚನೆನೇ ಅವನನ್ನು ಗೆಲುವಿನತ್ತ ಕರ್ಕೊಂಡು ಹೋಗಿದೆ. ಆ್ಯಂಡ್ ಇನ್ನೇನು ಇವಾಗ ಬೇರೆ ಯಾರೋ ಏನೋ ಅಂದ್ರು ಅಂದ್ ಮಾತ್ರ ಪಟ್ಟಂತ ರಿಯಾಕ್ಟ್ ಮಾಡಲ್ಲ. ದೇವ್ರು ನೋಡ್ಕೋತಾರೆ ಬಿಡು, ಅವ್ರು ಹೇಳ್ತಾರಂತ ನಾನು ತಲೆ ಕೆಡಿಸ್ಕೋಬೇಕಾ? ಅಥವಾ ಅವ್ರು ಹೇಳಿದ್ರೆ ಅದು ಅವ್ರ ಒಪಿನಿಯನ್, ನನಗೆ ಅನ್ಸ್ದಾಗ ನಾನು ಹೇಳ್ತೀನಿ. ಇಷ್ಟು ಸಿಂಪಲಾಗಿ ಆಟ ಆಡೋಕ್ಕಾಗುತ್ತಾ ಅನ್ಸುತ್ತೆ. ಆ್ಯಂಡ್ ನಾನೇನು ಪಾಸಿಟಿವ್ ಅಲ್ಲ ಹಂಗೆ ನೋಡಿದ್ರೆ. ಅವನು ನನಗಿನ್ನ ಪಾಸಿಟಿವ್ ಆಗಿರೋ ಅಂಥವನು. ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಅವ್ನು ಇಷ್ಟ ಆಗೋದೇ ಅವನ ವ್ಯಕ್ತಿತ್ವಕ್ಕೆ. ಯಾರಿಗೂ ಏನೋ ಮಾಡಬೇಕು ಅಂತ ಅವ್ನು ಮಾಡೋದಿಲ್ಲ. ಹಾಗಂತ ಅವ್ನು ಆಟ ಆಡ್ತಿದ್ದಾನೆ, ಅದನ್ನು ಹೆಲ್ದಿಯಾಗಿ ಆಡ್ತಿದ್ದಾನೆ. ಹೆಲ್ದಿಯಾಗಿ ಆಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಸ್ ಪ್ಲೇಯಿಂಗ್ ಗುಡ್. ನಿಮ್ಗೆ ಯಾರು ಫೇಕ್ ಅಂತ ಅನ್ಸುತ್ತೆ ಒಳಗೆ? ಓಕೆ, ದಟ್ಸ್ ಫೈನ್. ಈಗ ಹೊರಗಡೆ ಬಂದಿದ್ದೀರಾ, ನಿಮಗೆ ಈಗ ಒಂದು ಅಂದಾಜು ಸಿಕ್ಕಿರುತ್ತೆ. ಒಳಗಡೆ ಇದ್ದಾಗ ಒಂದು, ಹೊರಗಡೆ ಬಂದು ನೋಡಿದ್ದೀರಿ, ಯಾರು ಫೇಕ್ ಅಂತ ಅನ್ಸುತ್ತೆ? ಫೇಕ್ ಯಾರೂ ಇಲ್ಲ ನನಗೆ. ಅಂದರೆ ಆ ಮನೆ ಒಳಗಡೆ ಫೇಕ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು 2-3 ವಾರ ನೀವು ಕಾನ್ಷಿಯಸ್ ಆಗಿರ್ಬೋದು ಅಷ್ಟೇ. ಕ್ಯಾಮ್ರಾ ಇದೆ, ಎಲ್ಲರೂ ಹೊಸಬ್ರು, ಅಥವಾ ಏನು ಮಾತಾಡಿದ್ರೆ ಹೆಂಗಪ್ಪ ಅನ್ನೋ ವಿಚಾರಗಳಿಂದ ಫೇಕ್ ಅಂತ ನಂಗೆ ಯಾರೂ ಅನಿಸಿಲ್ಲ. ಆ್ಯಂಡ್ 100+ ಡೇಸ್ ಯಾರೂ ಫೇಕ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟೇ ಟ್ರೈ ಮಾಡಿದ್ರು ಅದು ನಿಮ್ಮ ನ್ಯಾಚುರಲ್ ಆ್ಯಂಡ್ ಟ್ರೂ ಎಮೋಷನ್ಸ್ನ ಹೊರಗೆ ತೆಗುತ್ತೆ. ಆ ಮನೆಗೆ ಆ ಶಕ್ತಿ ಇದೆ. ಇಲ್ಲದಿದ್ದರೆ ಫೇಕಾಗಿ ತುಂಬ ಕಷ್ಟ. ಕೆಲವೊಂದನ್ನು ಇವಾಗ ನಾನು ಹೇಳ್ದಂಗೆ ನಾನು ಸಿಟ್ಟು ಎಕ್ಸ್ಟ್ರೀಮಿಗೆ ತೊಗೊಂಡೋಗ್ಬಾರ್ದು, ಈ ಮಾತುಗಳಾಗಬಾರ್ದು ಅಂತ ನಾನು ಕಂಟ್ರೋಲ್ ಮಾಡ್ಬೋದು. ಅಥವಾ ರಜತ್ ಅವ್ರ ವಿಚಾರ ತೊಗೊಂಡ್ರೆ ಕೆಟ್ಟ ಮಾತುಗಳನ್ನು ಆಡಬಾರ್ದು ಅನ್ನೋ ಕಂಟ್ರೋಲ್ ಮಾಡ್ಬೋದು. ಅದನ್ನೆಲ್ಲ ಫೇಕ್ನೆಸ್ ಅಂತ ಹೇಳೋದಕ್ಕಾಗಲ್ಲ. ದಟ್ ನೀವು ನಿಮ್ಮನ್ನು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಡಿಸೈನ್ ಮಾಡ್ಕೋತೀರ ಅಷ್ಟೇ. ಫೇಕ್ ಇಸ್, ನಾನು ಅಲ್ಲದೆ ಇರೋದು ಇಫ್ ಐ ಆಮ್ ವೈಟ್, ನಾನೊಂದು ಬ್ಲ್ಯಾಕ್ ಮಾಸ್ಕ್ ಹಾಕ್ಕೊಳ್ಳೋದು ಫೇಕ್. ಆಲ್ಟ್ರೇಷನ್ಸ್ ಆರ್ ಓಕೆ ಆಲ್ವೇಸ್. ಸೊ ನಿಮಗೆ ಈಗ ಏನು ಅನ್ಸುತ್ತೆ, ಯಾರು ಬಿಗ್ ಬಾಸ್ ವಿನ್ ಆಗಬಹುದು ಅಂತ ಅನ್ಸುತ್ತೆ, ಯಾರು ವಿನ್ ಆಗಬೇಕು ಅಂತ ನಿಮಗೆ ಅನ್ಸುತ್ತೆ? ಅಂದ್ರೆ ಎರಡು ಆಗಬಹುದು ಅನ್ಸೋದು ಹನುಮಂತು, ಆಗ್ಬೇಕು ಹನುಮಂತು. ಎರಡೂ ಯಾ ಜಗದೀಶ್ ಅವರು ಬಿಗ್ ಬಾಸ್ಗೆ ತುಂಬ ಬ್ಯಾಂಗ್ ಅನ್ನೋ ಥರದಲ್ಲಿ ಎಂಟ್ರಿ ಕೊಡ್ತಾರೆ. ಬಹುಶಃ ಆ ಫಸ್ಟ್ 2 ವೀಕ್ಸ್ ನೋಡುವಾಗ ಅಷ್ಟೂ ಕಂಟೆಸ್ಟೆಂಟ್ಸ್ನ ಇವ್ರು ತಿಂದಾಕ್ಬಿಟ್ರೇನೋ ಅನ್ಸೋ ರೀತಿಯಲ್ಲಿ ಖಂಡಿತವಾಗ್ಲೂ ಟಿವಿ ನೋಡೋರಿಗೆ, ಅಂದ್ರೆ ಬಿಗ್ ಬಾಸ್ ನೋಡೋರಿಗೆ ಅನಿಸ್ತಿತ್ತು, ಎಲ್ಲರೂ ತಿಂದಾಕ್ಬಿಟ್ರು ಇವರು ಅಂತ ಅನ್ಸ. ಅವ್ರು ಹೊರಗೆ ಬರೋ ಕ್ಷಣದವರೆಗೂ ಕೂಡ ಅವರು ಅಷ್ಟು ಅಗ್ರೆಸಿವ್ ಆಗಿ ಆಡ್ತಿದ್ರು. ಅವ್ರು ಹೊರಗಡೆ ಕೂಡ ಹಾಗೇ ಇದ್ರು. ಅವ್ರು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ಬಿಟ್ಟಿದ್ರು. ಒಂಥರ ಅವ್ರ ಮಾತುಗಳು, ಅವ್ರದ್ದು ಇದು ಏನನ್ಸುತ್ತೆ ಜಗದೀಶ್ ಅವ್ರ ಬಗ್ಗೆ? ನೀವು ಹೊರಗಿದ್ದಾಗ ಅವ್ರ ಬಗ್ಗೆ ಗೊತ್ತಿತ್ತಾ ಸ್ವಲ್ಪ ಆದ್ರೂ? ಇಲ್ಲ ಅಲ್ಲಿ ಹೋದಾಗ್ಲೇ ನಂಗೆ ಗೊತ್ತಾಗಿದ್ದು. ತಿಂದಾಕಿದ್ದಂತೂ ನಿಜ. ಅವರು ನನ್ನದೇ ಅವ್ರ ಬಗ್ಗೆ ಕೇಳಿದಾಗ ನಾನು ಹೇಳ್ತಿರ್ತೀನಿ, ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟರ್ ಅವರು ಅಂತ. ಏನು ಅವ್ರಿಗೂ ವಾಟ್ ಇಸ್ ಇಟ್ ಅಂತ ಗೊತ್ತಿರೋ, ಅಂದರೆ ಆ ಪ್ಲ್ಯಾಟ್ಫಾರ್ಮ್ ಏನು ಕೇಳುತ್ತೆ ಅಂತ ಗೊತ್ತಿರೋರು. ಆದರೆ ಎಷ್ಟು ಕೇಳುತ್ತೆ ಅನ್ನೋದ್ರ ಬಗ್ಗೆ ಅವರು ಇದು ಮಾಡಲಿಲ್ಲ ಅನ್ಸುತ್ತೆ. ಯಾಕಂದರೆ ಹೌದು, ಜಾಸ್ತಿ ಕೋಪ ಜಗಳ ಆಯಿತು. ಆದರೆ ಅವರು ನಕ್ಕಿದ್ದು ನೋಡಿದ್ದೀವಿ, ತುಂಬ ಕಾಮಿಡಿ ಮಾಡಿದ್ದು ನೋಡಿದ್ದೀವಿ, ತುಂಬ ನಾರ್ಮಲ್ ಆಗಿ ಜಗಳಗಳು ಬಿಟ್ಟು ತುಂಬ ನಾರ್ಮಲ್ ಆಗಿ ಕೂತು ಮಾತಾಡಿದ್ದು ನೋಡಿದ್ದೀವಿ. ಇದನ್ನೆಲ್ಲ ಬ್ಯಾಲೆನ್ಸ್ ಆಗಿಬಿಟ್ಟಿದ್ದರೆ ಎಗೇನ್ ವೆರಿ ಗುಡ್ ಕಂಟೆಸ್ಟೆಂಟ್ ಫಾರ್ ಅ ರಿಯಾಲಿಟಿ ಶೋ ಅಂತ. ಅದು ಸ್ವಲ್ಪ ಸಿಟ್ಟೆಲ್ಲ ಜಾಸ್ತಿ ಆಗಿದ್ರಿಂದ ಹಂಗಾಯ್ತೋ ಏನೋ. ನನಗೆ ನಾವು 24 hours ಜೊತೆ ಇದ್ದಿದ್ರಿಂದ ಅವ್ರ ಗುಡ್ ವರ್ಷನು ನೋಡಿದೆವು ನಾವು. ಅದು ಸ್ವಲ್ಪ ಜಾಸ್ತಿ ಆಗಿದೆ. ಅವ್ರು ತುಂಬ ಕೆಲಸ ಎಲ್ಲ ಕಿಚನಲ್ಲೆಲ್ಲ ತುಂಬ ವರ್ಕ್ ಮಾಡ್ತಿದ್ರು. ಟಾಯ್ಲೆಟ್ ಕ್ಲೀನ್ ಮಾಡೋದ್ರ ಬಗ್ಗೆ ಒಂದು ಚೂರು ಬೇಜಾರು ಮಾಡ್ಕೊಳ್ದಿರ ಮಾಡ್ತೀವಿ. ಒಂದು ಚೂರು ಮಾಡಬೇಕಾ ಅನ್ನೋದೆಲ್ಲ ಏನಿಲ್ಲ. ಆ್ಯಂಡ್ ಅವ್ರಿಗೆ ಹೇಳಬೇಕು ಅಂತಲ್ಲ, ಅವ್ರಿಗೆ ಇಷ್ಟ ಆಯ್ತು ಅವ್ರು ಮಾಡಿಬಿಟ್ಟು ಬರ್ತಾರೆ. ಅವ್ರು ಕಿಚನಲ್ಲೂ ಅಷ್ಟೇ, ಪಾತ್ರೆ ಅವ್ರ ಕೆಲಸ ಇಲ್ಲ ಅಂದರು ಅವ್ರು ಮಾಡೋರು. ನಾನೇ ಒಂದ್ಸತಿ ಹೋಗಿ ಬೈಸ್ಕೊಂಡಿದ್ದೆ. ನಾನು ಹೋಗ್ಬಿಟ್ಟು ಸರ್ ಬೇಡ ಸರ್ ಮಾಡಬೇಡಿ, ಯು ಡೋಂಟ್ ಇಂಟರ್ಫಿಯರ್ ಅಂತ. ಈಗ ಅವ್ರ ಮೂಡ್ ಮೇಲೆ ಹಿಂದೆ ಯಾರ ಜೊತೆನಾದ್ರೂ ಏನಾದರೂ ಆಗಿತ್ತೋ ಏನೋ, ನಾನೇ ಬೈಸ್ಕೊಂಡಿದ್ದು ಇದೆ. ಅದರ್ವೈಸ್ ಅವ್ರು ನನ್ನನ್ನು ಚಂದ ಮಾಡಿ ಮೇಡಮ್ ಅಂತ ಮಾತಾಡ್ಸಿದ್ದಿದೆ. ರೆಸ್ಪೆಕ್ಟ್ ಕೊಡೋದ್ರಲ್ಲಾಗಿರಲಿ, ರೆಸ್ಪೆಕ್ಟು ಕೊಡ್ತಾರೆ. ಅಲ್ಲಿ ಇಲ್ಲಿ ಆಗಿದೆ ಹೆಚ್ಚು ಕಡಿಮೆನೋ, ಅವ್ರೇನೋ ನನಗೂ ಹೇಳಿದ್ದಾಗಿದೆ. ಅದೇ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ನಿಜವಾಗ್ಲೂ ಅವ್ರ ಫಿನಾಲೆ ಕಂಟೆಸ್ಟೆಂಟ್ ಆಗಿ ನೋಡಿದ್ರೆ ಹೌದು.
ಹೊರಗಡೆ ಬಂದ ಮೇಲೆ ಯಾರ ಜೊತೆ ಮಾತಾಡಿದ್ರಿ? ಕಂಟೆಸ್ಟೆಂಟ್ಸ್ ಜೊತೆ ಸ್ಪೆಷಲಿ ಯಾರ ಜೊತೆ ಆದ್ರೂ ಮಾತಾಡಿದ್ರ? ಧನ್ರಾಜ್ ಅಂದ್ರೆ ನಾವು ಒಟ್ಟಿಗೆ ಬಂದಿದ್ರಿಂದ ಇನ್ಯಾರಿಗೂ ನಾನು ಮಾತಾಡೋದಕ್ಕೆ ಆಗ್ಲಿಲ್ಲ. ಒಂದು ಕಾಲಲ್ಲಿ ಗೋಲ್ಡ್ ಸುರೇಶ್ ಅವ್ರ ಹತ್ರ ಮಾತಾಡಿದೆ, ಮೀಟ್ ಮಾಡಿ ಮಾತಾಡೋದಕ್ಕಾಗ್ಲಿಲ್ಲ ಬಿಕಾಸ್ 2 days ಕಂಟಿನ್ಯೂಸ್ ಇದೇ ಆಯ್ತು ಇಂಟರ್ವ್ಯೂ ಆ್ಯಂಡ್ ರಿಹರ್ಸಲ್ಸ್ ಫಿನಾಲೆ, ನಾಳೆಯಿಂದ ಫಿನಾಲೆ ಶುರು ಆಗೋದ್ರಿಂದ ಅದೇ ಆಗ್ತಿದೆ. ನಾಳೆ ಎಲ್ಲರನ್ನು ಭೇಟಿ ಮಾಡ್ತೀನಿ. ಮಂಜು ಅವ್ರನ್ನ ಹೊರತುಪಡಿಸಿದ್ರೆ ಯಾರ ಫ್ರೆಂಡ್ಶಿಪ್ಪನ್ನು ನಿಜವಾಗ್ಲೂ ಕಂಟಿನ್ಯೂ ಮಾಡಬೇಕು ಅಂತ ಅನ್ಸುತ್ತೆ? ಆಗುತ್ತೆ, ಆಗಲ್ಲ ಬೇರೆ, ಬಟ್ ಒಬ್ಬ ವ್ಯಕ್ತಿ ಎಸ್ ಇವನು ಜೆನ್ಯೂನ್ ಇದ್ದಾರೆ, ಇವ್ರ ಜೊತೆ ನಾನು ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಮಾಡಬಹುದು ಅಂತ. ಮಂಜು ಅವ್ರನ್ನ ಬಿಟ್ಟರೆ ಬೇರೆ ಎಲ್ಲರ ಜೊತೆ ಮಾತಾಡ್ತೀನಿ, ಯಾರ್ದು ಸಿಟ್ಟು ಅಂತಿಲ್ಲ. ಕಂಟಿನ್ಯೂ ಅಂದರೆ ಒಂದು ಎಫರ್ಟ್ ಹಾಕಿ ಅನ್ನೋದಾದ್ರೆ ಹನುಮೂನೆ, ಡೆಫಿನೆಟ್ಲಿ. ಹನುಮಂತು, ಧನರಾಜ್ ಅವರು, ಅವ್ರದ್ದೆಲ್ಲ ಡೆಫಿನೆಟ್ಲಿ ಕಂಟಿನ್ಯೂ ಆಗುತ್ತೆ. ಮೋಕ್ಷಿತ್ ಆಲ್ಸೋ ಆನ್ ದ್ಯಾಟ್ ನೋಟ್. ಬಹುತೇಕರಿಗೆ ಗೊತ್ತೋ ಇಲ್ವೋ, ಅವರು ಬಾಲನಟಿಯಾಗಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು, ನಟಿಸಿದ್ರು. ಗೌತಮಿ ಅಂದ ತಕ್ಷಣ ಎಲ್ರಿಗೂ ಈ ಕ್ಷಣಕ್ಕೆ ನೆನಪಾಗ್ತಿದ್ದು ಅಂದ್ರೆ ಬಿಗ್ ಬಾಸ್ಗೆ ಹೋಗುವ ಮೊದಲು ನೆನಪಾಗ್ತಿದ್ದು ಸತ್ಯ ಕ್ಯಾರೆಕ್ಟರ್. ಎಸ್, ಸತ್ಯ ಅನ್ನೋ ಕ್ಯಾರೆಕ್ಟರ್. ನಿಮ್ಮ ಹೆಸರು ಕೂಡ ಎಷ್ಟೋ ಜನಕ್ಕೆ ಗೊತ್ತೋ ಇಲ್ವೋ, ಸತ್ಯ ಅನ್ನೋದು ಗೊತ್ತಿತ್ತು. ಬಟ್ ನೀವು ಬಾಲನಟಿಯಾಗಿ ಸಿನಿಮಾಗೆ ಬಂದ್ರಿ. ಎಲ್ಲಿ ಶುರುವಾಯಿತು, ಹೇಗೆ ಅದು ಜರ್ನಿ ಶುರುವಾಗಿತ್ತು? ಒಂದು ಸಣ್ಣ ಸೀನ್ ಮಾಡಿದ್ದೀನಿ ಮಳೆಬಿಲ್ಲು ಅನ್ನೋಂಥ ಸಿನಿಮಾದ್ರಲ್ಲಿ, ಸಂಗೀತ ಹೇಳ್ಕೊಡ್ತಿರ್ತೀನಿ. ಸೊ ಅದು ನನ್ನ ಫಸ್ಟ್ ಸ್ಕ್ರೀನ್ ಮೇಲೆ ಬಂದಿದ್ದು, ನಾನು ಅದು ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಅದಾದಮೇಲೆ ಗುರುಕುಲ ಅನ್ನುವಂಥ ಸಿನಿಮಾ ಮಾಡಿದ್ದೀನಿ 2011 ಅಗೇನ್. ಅದು ಬಾಲನಟಿಯಾಗಿ 2006-7 ಆ ಥರ 6-7 ಸ್ಟ್ಯಾಂಡರ್ಡ್ ಇದ್ದೆ ನಾನು ಅಷ್ಟೇ. ಯಾ ಸೊ ಅದಾದ್ಮೇಲೆ ಗುರುಕುಲ ಅನ್ನುವಂಥ ಸಿನಿಮಾ, ಅದು ರಿಲೀಸ್ ಆಗಿಲ್ಲ. ಸೊ ಎಲ್ಲೂ ನಾನು ಬಹಳ ಕಡಿಮೆ ಹೇಳಿದ್ದು. ಅದಾದ್ಮೇಲೆ ಸೀರಿಯಲ್ಲೇ 2011 ಆ್ಯಕ್ಟ್ ಅದನ್ನು ಮಾಡಿದ್ದು, ನಾಗಪಂಚಮಿ ಅನ್ನೋಂಥ ಸೀರಿಯಲ್. ಆಮೇಲೆ ಒಂದು 3 ಕನ್ನಡ ಸಿನಿಮಾ, ಒಂದು ತಮಿಳ್. ಬಟ್ ರೆಕಗ್ನೇಷನ್ ಅಥವಾ ಗೌತಮಿನ ಪಾತ್ರವಾಗಿ ತುಂಬ ಇಷ್ಟಪಟ್ಟಿದ್ದು ಸತ್ಯ ಸೀರಿಯಲ್ ಮೂಲಕನೇ. ಪ್ರತಿಯೊಬ್ಬರು ಮನೆಗೆ ಹೋಗಿ ಇವತ್ತಿನವರೆಗೂ ಬಹಳಷ್ಟು ಜನಕ್ಕೆ ಸತ್ಯನೇ ತುಂಬ ಇಷ್ಟ, ಆ ಹೇರ್ ಸ್ಟೈಲ್ ಇಷ್ಟ. ಮಳೆಬಿಲ್ಲು ಬಗ್ಗೆ ಹೇಳಿದ್ರಿ, ಹೇಗೆ ಆ ಸಿನಿಮಾಗೆ ಬಂದಿದ್ದು ಹೇಗೆ ನೀವು ಅಂತ? ಅಂದರೆ ಬಾಲನಟಿಯಾಗಿ ಬಂದಿದ್ದು ಹೇಗೆ ಅಂದರೆ ನೀವೇ ಸಿನಿಮಾ ಅಂತ ನಿಮ್ಮ ಇದರಿಂದನೇ ಅಪ್ರೋಚ್ ಆಗಿದ್ದ ಅಥವಾ ಅವ್ರು ನಿಮಗೆ ಸಿನಿಮಾಗೆ ಅಂತ? ಇಲ್ಲ, ಏನಿಲ್ಲ, ಸಿಂಪಲ್ ನಮ್ಮ ಮನೆ ಮುಂದೆ ಶೂಟ್ ಆಗ್ತಾ ಇತ್ತು, ಅವ್ರು ನನ್ನ ನೋಡ್ಬಿಟ್ಟು ಕರೆದ್ರು ಅಷ್ಟೇ, ಇನ್ನೇನು ಇಲ್ಲ. ಕೆಳಗಡೆ ಶೂಟ್ ಆಗ್ತಾ ಇತ್ತು ನಮ್ಮ ಮನೆ ಹತ್ರ, ನೋಡ್ಬಿಟ್ಟು ಇದೊಂದು ಸೀನ್ ಇದೆ ಬಾ ಅಂತ ಹೇಳಿ ಕರೆಸಿ ಮಾಡಿಸಿದ್ದೆ ಅಷ್ಟೇ. ತುಂಬ ಆಕಸ್ಮಿಕವಾಗಿ ಬಣ್ಣ ಹಚ್ಚಿದ್ದು ಬಾಲನಟಿಯಾಗಿ. ಬಟ್ ನಿಮ್ಮ ಡೆಸ್ಟಿನಿ ಏನಿತ್ತು? ಇದೇ ಇತ್ತು ಅನ್ಸುತ್ತೆ. ಅದು ಹೋಗ್ತಾ ಹೋಗ್ತಾ ಅದೇ ಆಯ್ತು. ಅಂದ್ರೆ ನೆಕ್ಸ್ಟ್ ಜಿಮ್ನಾಸ್ಟಿಕ್ಸ್ ಹೋಗಕ್ಕೆ ಶುರು ಮಾಡಿದ್ದೆ. ಅಲ್ಲಿ ಸಿನಿಮಾದವ್ರು ಬರ್ತಿದ್ರು ಆ್ಯಂಡ್ ಜಿಮ್ನಾಸ್ಟಿಕ್ಸ್ ಹೇಳ್ಕೊಡ್ತಿದ್ದವರು ಸಿನಿಮಾದಲ್ಲಿ ಫೈಟ್ ಎಲ್ಲ ಮಾಡ್ತಿದ್ದವರು. ಸೊ ಸಿನಿಮಾನೇ ಮಾತು, ಅದು ಕೇಳಿ 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 ಎಲ್ಲೋ ಆಸೆ ಅನ್ನೋದಿತ್ತು, ಬಟ್ ಹುಡ್ಕೊಂಡು ಹೋಗಿದ್ದಿಲ್ಲ. ಸೀರಿಯಲ್ಲೂ ಅಷ್ಟೇ, ಅಥವಾ ಆ ಸಿನಿಮಾನು, ಗುರುಕುಲ ಸಿನಿಮಾನು ಒಂದು ಫ್ರೆಂಡ್ ಮೂಲಕ ಬಂದಿದ್ದು, ಮಾಡಿ ಅಂತ ಹೇಳಿ. ಸೀರಿಯಲ್ಲು ಹಾಗೆ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಅವ್ರ ಮನೆಗೆ ಬಂದು ಮಾಡ್ತೀರಾ ಅಂತ ಕೇಳಿ ಮಾಡಿದ್ದು. ಅದಾದಮೇಲೆ ಎಜುಕೇಷನ್ ಮಾಡ್ತಿದ್ದೆ, ಎಲ್ಲ ಸಿನಿಮಾನು ತಾನಾಗೆ ಬರ್ತಾ ಹೋಯಿತು. ಸೊ ಹಾಗಾಗಿ ಐ ಥಿಂಕ್ ಡೆಸ್ಟಿನಿ ವಾಸ್ ದಿಸ್. ಅದು ನನ್ನನ್ನು ಕರ್ಕೊಂಡು ಹೋಯ್ತು, ಕೈ ಹಿಡಿದು ಕರ್ಕೊಂಡು ಹೋಯ್ತು. ಬಣ್ಣದ ಜಗತ್ತು ನಿಮ್ಮ ಡೆಸ್ಟಿನಿ. ಸಿನಿಮಾ, ಸೀರಿಯಲ್ ಮತ್ತು ರಿಯಾಲಿಟಿ ಶೋ ಸೆಲೆಕ್ಟ್ ಮಾಡಿದ್ರೆ ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್? ಖಂಡಿತವಾಗ್ಲೂ ಇಲ್ಲ. ಅದನ್ನು ಮೇ ಬಿ ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಎನಿಥಿಂಗ್ ಜನರ ಮುಂದೆ ನನ್ನನ್ನು ತರೋವಂಥ ಯಾವುದೇ ಪ್ಲ್ಯಾಟ್ಫಾರ್ಮ್ ಆಗಲಿ, ಸ್ಮಾಲ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಅಥವಾ ಟಿ ವಿ ಶೋಸ್ ಯಾವುದಾದ್ರೂ ಆಗಲಿ, ಅದನ್ನು ತುಂಬ ಪ್ರೀತಿಯಿಂದ ಕಣ್ಣಿಗೆ ಹೊತ್ಕೊಂಡು ಮಾಡ್ತೀನಿ ಅನಿಸುತ್ತೆ. ಓನ್ಲಿ ಇಂಟೆನ್ಷನ್ ಇಸ್ ಜನರ ಮುಂದೆ ಬರಬೇಕು, ಎಂಟರ್ಟೈನ್ ಮಾಡಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು ಅಷ್ಟೇ. ಬಿಗ್ ಬಾಸ್ 111 ದಿನ ಜರ್ನಿ ಮುಗಿಸ್ಕೊಂಡು ಆಚೆ ಬಂದ್ರಿ. ಈಗ ಜಗತ್ತು ಹೇಗೆ ಕಾಣಿಸ್ತಾ ಇದೆ ನಿಮಗೆ? ಜಗತ್ತು ತುಂಬ ಪ್ರೀತಿ ಕೊಡ್ತಾ ಇದೆ. ಬೇರೆಯವರು ಈ ಹಿಂದೆ ಅಂದರೆ ನಾನು ಹಿಂದೆ ಒಂದು ಸೀರಿಯಲಲ್ಲಿ ಗೆಟಪ್ಪಲ್ಲಿ ಇದ್ದಿದ್ದ ಕಾರಣ ರೆಕಗ್ನೈಸ್ ಮಾಡ್ತಿದ್ರು, ಇಲ್ಲ ಅಂತಲ್ಲ. ದ ಅಮೌಂಟ್ ವಾಸ್ ಲಿಟಲ್ ಲೆಸ್. ನಾನು ಸ್ವಲ್ಪ ಟೈಮ್ ತಗೋತಿದ್ರು. ಈಗ ಏನಿಲ್ಲ, ಸುಮ್ಮನೆ ಒಂದು ಸಿಗ್ನಲಲ್ಲಿ ಪಾಸ್ ಆದ್ರೂ ಟಪ್ಪ ಹೀಗೆ ನೋಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ. ಬದಲಾಗಿರೋವಂಥದ್ದು ಅಂದರೆ ಆವಾಗ ಪಾತ್ರಕ್ಕೆ ಸಿಗ್ತಾ ಇತ್ತು ಪ್ರೀತಿ, ಈಗ ನೇರವಾಗಿ ಗೌತಮಿಗೆ ಪ್ರೀತಿ ಸಿಗ್ತಾ ಇದೆ. ಅಲ್ಲ, ನಿಮಗೆ ಒಳಗಿಂದ ಹೇಗೆ ಕಾಣಿಸ್ತಾ ಇದೆ ಅಂತ? ನಥಿಂಗ್. ಒಳಗಿಂದ ಖುಷಿ ಇದೆ, ಈ ರೆಕಗ್ನಿಷನ್ಗೆ ತುಂಬ ಖುಷಿ ಇದೆ, ಬಟ್ ಯೋಚನೆಗಳನ್ನ ಬದಲಾಯಿಸಿಲ್ಲ. ಐ ಆಮ್ ಸ್ಟಿಲ್ ದ ಸೇಮ್, ಹಾಗೇ ಇರ್ತೀನಿ. ಗೌತಮಿ ಹೇಗಿದ್ಲೋ ಹಾಗೇ ಇರ್ತಾಳೆ. ಇನ್ನು ಈ ಪ್ರೀತಿನ ಖುಷಿ ಪಡ್ಬೋದೇ ಹೊರತು ಇಟ್ ವಿಲ್ ನನ್ನನ್ನು ಅದುವೇ ರೌಂಡ್ ಅಂತೂ ತುಂಬ ಮೇಲೆ ನಾನು ಹಿಗ್ಗೋದೇ ಇಲ್ಲ, ಕುಗ್ಗೋದೇ ಇಲ್ಲ ಬೇಸಿಕ್ಲಿ. ಇಂಡಿಯನ್ ಸ್ಕ್ರೀನ್ನಲ್ಲಿ ಸ್ಪೆಷಲಿ ಬಿಗ್ ಬಾಸ್ ಅನ್ನುವಂಥ ಒಂದು ರಿಯಾಲಿಟಿ ಶೋಗೆ
ಬಹುಶಃ ಸಲ್ಮಾನ್ ಖಾನ್ ಅವ್ರನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲ ಲ್ಯಾಂಗ್ವೇಜ್ದು ನೋಡಿದ್ರೆ ಸುದೀಪ್ ಅವರ ಅವರು ನಡೆಸ್ಕೊಡೋ ರೀತಿ, ಅದನ್ನು ಹೋಸ್ಟ್ ಮಾಡೋ ರೀತಿ, ಅದ್ರ ಬಗ್ಗೆ ತುಂಬ ಅಪ್ರಿಷಿಯೇಷನ್ ಬರುತ್ತೆ, ಎಲ್ಲ ಕಡೆಯಿಂದನೂ ಬರುತ್ತೆ. ಮತ್ತು ಅತಿ ಹೆಚ್ಚು ಸೀಸನ್ಗಳನ್ನು ಹೋಸ್ಟ್ ಮಾಡಿದವರು. ಹೇಗನ್ಸುತ್ತೆ ಅವರು ಸ್ಟೇಜ್ ಮೇಲೆ ನಿಮ್ಮನ್ನು ಏನು ಹೇಳ್ತಾರೆ ವೆಲ್ಕಮ್ ಮಾಡ್ತಾರೆ, ಆಮೇಲೆ ಬಿಗ್ ಬಾಸ್ಗೆ ಕಳಿಸ್ತಾರೆ, ಪ್ರತಿ ವೀಕೆಂಡ್ ಇಂಟ್ರ್ಯಾಕ್ಷನ್ಸ್ ಮಾಡ್ತೀರಿ. ಸುದೀಪ್ ಅವರು ಅಂದ ತಕ್ಷಣ ಏನು ಮೆಮೊರೀಸ್ ಕನೆಕ್ಟ್ ಆಗುತ್ತೆ, ಅಥವಾ ಸುದೀಪ್ ಅಂದ ತಕ್ಷಣ ಏನು ಹೇಳಬೇಕು ಅಂತ ಅನ್ಸುತ್ತೆ? ಅವ್ರ ಮಾತು, ದ ವೇ ಅವ್ರು ನಮ್ಮನ್ನು ಒಳಗೆ ಕಳಿಸ್ಬೇಕಂದ್ರೂ ನಮ್ಮನ್ನು ಮೋಟಿವೇಟ್ ಮಾಡಿ ಕಳಿಸೋವಂಥ ರೀತಿ, ಒಳಗೆ ಹೋದ್ಮೇಲೆ ನಾವೇನಾದರೂ ಮಾಡಿದಾಗ ಅಪ್ರಿಷಿಯೇಟ್ ಮಾಡೋವಂಥ ರೀತಿ, ಅಥವಾ ಎಲ್ಲೋ ಎಡುವುದಾಗ, ದಾರಿ ತಪ್ಪಿದಾಗ ಅದನ್ನು ಸರಿ ಮಾಡೋವಂಥ ರೀತಿ. ಐ ಥಿಂಕ್ ಅವರ ಮಾತುಗಳಿದೆ, ವೇ ಹಿ ಫ್ರೇಸಸ್ ಇಟ್, ಅದನ್ನು ಚಂದ ಮಾಡಿ ಹೇಳೋದು, ನೇರವಾಗಿ ಹೇಳೋ ಹಾಗಿಲ್ಲ ಅವರು. ಸೊ ಅದನ್ನು ಎಷ್ಟು ಚಂದ ಮಾಡಿ ಹೇಳ್ಬೋದು ಅಷ್ಟೇ ಚಂದ ಹೇಳ್ತಾರೆ. ಅದು ಬಿಟ್ಟರೆ ಹಿ ಹಿಮ್ಸೆಲ್ಫ್, ಅವರು ಅಂದರೆ ಅದಕ್ಕೆ ಕಾರಣಗಳೇ ಬೇಡ ಅನ್ಸುತ್ತೆ. ಈ ಹಿಮ್ಸೆಲ್ಫ್ ಅಂದರೆ ಅವರು ಅಂದ ತಕ್ಷಣ ವಾವ್ ಅನ್ನೋ ಫೀಲ್ ಬರುತ್ತೆ. ಸೊ ಇದು ಗೌತಮಿ ಅವರ ಒಟ್ಟಾರೆ ಮಾತು. ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡ್ರು. ನಾನು ಅವ್ರನ್ನ ಮಾತಾಡ್ಸೋಕೆ ಶುರು ಮಾಡಿದಾಗ ಏನು ಮಾತಾಡಿಸ್ಬೇಕು ಅಂತ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಮಾಧ್ಯಮಗಳಿಗೂ, ಸಾಕಷ್ಟು ಮಾಧ್ಯಮಗಳಿಗೆ ಮಾತಾಡಿರ್ತಾರೆ ಅನ್ನೋಂಥದ್ದು, ಯಾವ ವಿಚಾರನ ಕೇಳಬೇಕು ಅಂತ. ಬಟ್ ಏನೋ ಹೊಸದು ಒಂದಷ್ಟು ವಿಚಾರಗಳನ್ನ ಮಾತಾಡಿದೆ ಅಂತ ನನಗೆ ಅನಿಸಿದೆ. ಸೊ ನೀವೆಲ್ಲರೂ ಕೂಡ ಇದನ್ನು ನೋಡಿ ಖುಷಿ ಪಡ್ತೀರಾ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.